ಹಾಕ್ತಿರಲ್ಲ ಡ್ರೆಸ್ ಇದು ವೇಷಭೂಷಣ ಹೆಂಗ್ ತಯಾರಿಸ್ತಾರ್ರಿ ಇಲ್ಲಿ ಇವನು ಹೊಲಿಯಾರ ಕಂಬಳಿ ಹಂಗೆ ಹೊಲಿಯಾರ ಅದಾರೆ ಇದನ್ನ ಕಾಣಿಕಕ್ಕೆ ಆಗ ಸೆಕೆಂಡ್ ಒಂದು ತೋರಿಸಿದ್ರೆ ಆಗ ಕಾಣಿಕೆ ಮಾಡ್ತಾನೆ ಹೊಸದ ತೊಡಕಂತಾನೆ ಹಳೇದೇ ಬಿಚ್ಚಿಸ್ಕೊಂತಾರ ಅವತ್ತು ಹೊಸ ಡ್ರೆಸ್ ಮಾಡ್ಕೊಂಡಿರ್ತಾರೆ ಇದನ್ನ ಆಗ ತೊಡಸ್ತಾರೆ ಇದಕ್ಕೆ ಇದು ವೇಷಭೂಷಣಕ್ಕೆ ಏನಂತಾರ್ರಿ ಅಂತಾರ ಇದಕ್ಕೆ ಕೋರಿ ಅಂಗಿ ಅಂತಾರ ಕೋರಿ ಅಂಗಿ ಕಂಬಳಿದು ಹೆಂಗ್ ತಯಾರಿಸ್ತಾರ್ರಿ ಇದು ಕಂಬಳಿನ ತಗೊಂಡು ಈ ಥರ ಹೊಲಿತಾರೆ ಈ ಕಂಬಳಿ ಎಲ್ಲಿಂದ ತರ್ಸದ್ರಿ ಇಲ್ಲೇ ನಮ್ಮಲ್ಲೇ ಸಿಗುತ್ತೆ ಮೇಡ್ಲೇರಿ ಸಿಗುತ್ತೆ ರಾಣೆಮರಿ ಸಿಗುತ್ತೆ ಬಂದು ಭಕ್ತಗಳು ನನಗೆ ಕೊಟ್ಟು ಹೋಗ್ತಾರ ಅದಕ್ಕೆ ವರ್ಷ ಚೇಂಜ್ ಮಾಡ್ತೀರಿ ಇದನ್ನ ವರ್ಷಕ್ಕೆ ಕಾರಣಕ್ಕೆ ಹೇಳೋ ಹೊತ್ನಾಗ ಒಂದು 2-3 ಸೆಕೆಂಡ್ನಾಗ ಒಂದು 5 ಮಿನಿಟ್ನಾಗ ಕಾರಣಕ್ಕೆ ಮಾಡ್ತೀನಿ ತುಟ್ಕನ್ನೇ ಅಜ್ಜರ ಈಗ ಮೈಲಾರಲಿಂಗೇಶ್ವರನ ಕಾಣಿಕ ನುಡಿಯಬೇಕಾರೆ ಸದ್ದಲೆ ಅಂತ ಹೇಳ್ತಾರೆ ನೋಡ್ರಿ ಅದ ತರನೇ ಇಲ್ಲೂ ಹೇಳ್ತೀರಿ ನೀವು ಅವಾಗ ಎಲ್ಲರೂ ಸೈಲೆಂಟ್ ಆಗ್ತಾರಲ್ರಿ ಸದ್ದಲೆ ಅಂತ ನೋಡಮ್ಮ ಒಂದು ಸೂಜಿ ಹಿಂಗೆ ಬಿದ್ದರೆ ಜನಕ್ಕಂದ್ರೆ ಕೇಳೋಂಥ ನಿಶಬ್ದ ಆಗಿಬಿಡುತ್ತೆ ಇಲ್ಲಿ ಸತಿ ನಿಶಬ್ದ ಆಗಿದೆ ಅಂತಾರೆ ಅಂತ ಭಕ್ತರ ಕೇಳೋರ ಆ ಟೈಮಿಗೆ ಕರೆಕ್ಟ್ ಆದ್ರೆ ಇಲ್ಲಿ ಸತಿ ನಿಶಬ್ದ ಆಗಿರ್ತದೆ ಅದು ಯಾಕಂದ್ರೆ ಸದ್ದಲೆ ಅಂದ್ರೆ ಅಳಕುಸಳಂಗಿಲ್ಲ ಬಿಸಗಾಳಿ ಬಿಸಂಗಿಲ್ಲ ಅದು ಅಂದ್ರೆ ಪ್ರಜೆ ಕೇಳ್ತದೆ ಅವಾಗನೇ ದೇವ್ರು ಅದೇನಂತ ಲಕ್ಷ ಜನರು ಯಾರನ್ನು ಸುಮ್ಕಿರ್ತಾವ ಡಂಬ್ರ ಗಂಟಿ ಹೊಡಿತಿರ್ತಾರ ಉಳ್ಕೋಟಿಗೆ ಅಂತಾರ ಕುಣಿತಾರ ಹುಚ್ಚದ್ದು ಕುಣಿತಾರ ದೇವ್ರು ಬಂದಾನ ಕುಣಿತಾರ ಮಾತಾಡ್ತಾರ ಕತಾಡ್ತಾರ ಬಗ್ಲಾನ ಮಕ್ಕಳು ಸತಿಗೆ ಹೇಳ್ತಿರ್ತಾವು ಅವಾಗ ಯಾವ ಅಳಕುಸಳಂಗಿಲ್ಲ ಬಿಸಗಾಳಿ ಬಿಸಂಗಿಲ್ಲ ಎಷ್ಟು ಅಡಿ ಬಿಲ್ ನಮ್ದು 21 ಅಡಿ ಐತ್ರಿ 21 ಅಡಿ ಹಣ್ಣು ಎಣ್ಣೆ ಹಚ್ತಾರ ಹಚ್ಚಿ ತೊಳೆದು ಪೂಜೆ ಮಾಡಿ ಇಡ್ತಾರೆ ಅದು ಹಿಡ್ಕೊಂಡ್ರೆ ಜಾರ್ತೈತಿ ಆಮೇಲೆ ಆಶೀರ್ವಾದ ಇರುತ್ತೆ ಅವಾಗ ಉಗ್ರ ಸ್ವರೂಪಿ ನಮ್ಮನ್ನು ಉಗ್ರ ಇಟ್ಟಿರ್ತಾನ ಅವಾಗ ಹೇಳಿ ಮತ್ತೆ ಹೇಳಿ ಅಲ್ಲಿ ಸದ್ದಲೆ ಅಂತ ಹೇಳಿ ಸದ್ದಲೆ ಅಂತ ಹೇಳಿದ್ದೆ ಅರು ಬರೋದಿಲ್ಲ ಮುಂದೆ ಏನು ಹೇಳಿ ಅನ್ನೋದು ಅರು ಬರೋದಿಲ್ಲ ಬಿದ್ದ ಮೇಲೆ ಭಯ ಆಗುತ್ತೆ ಇನ್ನೇನು ಜಾತ್ರೆ ಹತ್ರ ಬರಾದಿತ್ತಲ್ಲ ಭಕ್ತರಿಗೆ ನೀವೇನು ಹೇಳ್ತೀರಿ ಹೇಳ್ಬೋದ್ರಿ 26ಕ್ಕೆ ಕಾರಣಿಕಿದೆ 27ಕ್ಕೆ ಸರ್ಪಿ ಪಾವಡಿದೆ ಅಂತ ಹೇಳ್ತಿದ್ದೇವೆ ನಾವು ಕುಡಿ 3 ದಿನ ಮುಂದಿರ್ತಾನ ಜನ ಕೋಟಿ 10 ಕೋಟಿನ ಕೂಡ್ತೈತಿ ಈಗ ಮೈಲಾರಲಿಂಗೇಶ್ವರ ಜಾತ್ರೆ ಐತಲ್ರಿ ಈಗ ಭಕ್ತರು ಆಗಮಿಸ್ತಿರ್ತಾರಲ್ಲ ಅವ್ರಿಗೆ ಏನಾದರೂ ನೀವು ಖರೆ ಹೇಳ್ಬೋದು ಬಂದು ಭಕ್ತಾದಿಗಳೆಲ್ಲ ಅಲ್ಲಿಂದ ಬಂದು ನೇರವಾಗಿ ಹೋಗಿ ದರ್ಶನ ತೊಗೊಂಡು ಈ ಕುದುರೆಕಾರ ಅಲ್ಲಿ ಕುದುರೆ ಕುಣಿತಾರ ಗೋರಪ್ಪರು ಅವರು ಚಾಟಿ ಮಾಡಿತಾರ ಡಂಬ್ರ ಗಂಟೆ ಹೊಡಿತಾರ ಇಲ್ಚಂಚಿ ಗೋರಮ್ಮರು ಅವರು ಈ ಚಾ ಮರವ ಬೀಸಿದಿರ್ತಾರೆ ನಾರಿಯವರು ಎಲ್ಲ ಭಕ್ತಾದಿಗಳು ಒಳ್ಳೇದಾಗತ್ತೆ ಅಂತ ಹಾರೈಸ್ಕೊಂಡು ತಮ್ಮ ಮನಸ್ಸಿಗೆ ಕೋರಿಕೆ ಈಡೇರಿಸ್ಕೊಂಡು ನಮಸ್ಕಾರ ಮಾಡಿಕೊಂಡು ಮೈಲಾರಕ್ಕೆ ಹೋಗ್ತಾರೆ ಅಲ್ಲಿ ಮೈಲಾರದಾಗ ಹೋಗಿ ಧೂಳುಗಾಲೇನೆ ನಮಸ್ಕಾರ ಮಾಡ್ತಾರೆ ಹೋಗಿ ಕಾಲ ಮೇಲೆ ನೀರು ಹೋಗ್ಕೊಳ್ಳೋದಲ್ಲ ಅವರು ಉತ್ತರ ಕರ್ನಾಟಕ ಹೋಗಿ ದರ್ಶನ ತೊಗೊಂಡು ಆ ನಂತರ ಅವರು ಮುಂದೆ ಟೀಗಿ ಎಲ್ಲ ಕುಡಿತಾರೆ ವೀಕ್ಷಕರೇ ದೇವರಗುಡ್ಡದಲ್ಲಿ ನಡೆಯುವಂತಹ ಕಾಣಿಕವನ್ನು ನುಡಿಸುವ ಅಜ್ಜರಿವರು ನಮಗೆ ಕಾಣಿಕ ನುಡಿಯುವುದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ನೀವೇನಾದರೂ ಈ ಕಡೆ ರಾಣೆಬೆನ್ನೂರು ಕಡೆ ಬಂದರೆ ಇಲ್ಲಿ ದೇವರಗುಡ್ಡಕ್ಕೆ ಆಗಮಿಸಿ ದೇವರ ದರ್ಶನ ತಗೊಂಡು ಪುನೀತರಾಗಿ ಎಂದು ನಾನು ಆಶಿಸುತ್ತೇನೆ ಧನ್ಯವಾದಗಳು ಅಜ್ಜರು ಫ್ರೆಂಡ್ಸ್ ಮಾಲ್ತೇಶ್ ಮೈಲಾರಲಿಂಗೇಶ್ವರನ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ